ಕೋಟೆಕಾರು ಬ್ಯಾಂಕ್ ದರೋಡೆಗೂ ಬಿಹಾರಿ ಗ್ಯಾಂಗೂ ಲಿಂಕ್ ಏನಾದರೂ ಇದೆಯಾ? ಗೋಲ್ಡ್ ಫೈನಾನ್ಸ್ ನೀಡೋ ಬ್ಯಾಂಕ್ಗಳೇ ಬಿಹಾರಿ ಡಕಾಯಿತರ ಟಾರ್ಗೆಟ್ ಆಗಿದ್ದಾವೆ. ಮಂಗಳೂರು ಮಾದರಿಯಲ್ಲೇ ಒಡಿಶಾದಲ್ಲೂ ಕೂಡ ಇದೇ ರೀತಿ ಬ್ಯಾಂಕ್ ಲೂಟಿ ನಡೆದಿತ್ತು. ಇಲ್ಲಿ 5 ನಿಮಿಷ, ಅಲ್ಲಿ 23 ನಿಮಿಷಕ್ಕೆ 30 ಕೋಟಿ ಚಿನ್ನವನ್ನು ಲೂಟಿ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದರು. ಕೋಟೆಕಾರು ಬ್ಯಾಂಕ್ ದರೋಡೆಯ 15 ದಿನಗಳ ಹಿಂದೆ ಒಡಿಶಾದಲ್ಲಿ ದರೋಡೆ ನಡೆದಿತ್ತು. ಜನವರಿ 4ಕ್ಕೆ ಒಡಿಶಾದ ಸಬಲ್ಪುರ್ ಸಿಟಿಯಲ್ಲಿ ಮಣಪುರಂ ಫೈನಾನ್ಸ್ನಲ್ಲಿ ಲೂಟಿಯಾಗಿತ್ತು. ಮಾಸ್ಕ್ ಧರಿಸಿ, ಗನ್ನಿಟ್ಟು ಬೆದರಿಸಿ 7ರಿಂದ 10 ಜನರ ಟೀಮು ರಾಬರಿ ಮಾಡಿತ್ತು. ತಲೆಗೆ ಗನ್ನಿಟ್ಟು ಬೆದರಿಸಿ ಮ್ಯಾನೇಜರ್ ಕೈ ಕಟ್ಟಿ ಹಾಕಿ ದರೋಡೆ ಮಾಡಿದರು. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. 4ನೇ ತಾರೀಕು ಜನವರಿ ಒಡಿಶಾದು. ನೋಡಿ ಅಲ್ಲಿ ಯಾವ ರೀತಿ ದೋಚ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ. 30 ಲಕ್ಷ ಕ್ಯಾಶ್ ಸಹಿತ 30 ಕೋಟಿ ಚಿನ್ನಾಭರಣವನ್ನು ಲೂಟಿ ಮಾಡಿಕೊಂಡು ಹೋಗಿದ್ದರು. ಘಟನೆ ನಡೆದ 10 ದಿನಗಳ ಬಳಿಕ ಬಿಹಾರ ಮೂಲದ ಇಬ್ಬರನ್ನ ಬಂಧನ ಮಾಡಲಾಗುತ್ತೆ. ಬಿಹಾರದ ಹಾಜಿಪುರದ ಹಲವರು ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರು. ಕೋಟೆಕಾರ್ನಲ್ಲಿ ಒಡಿಶಾ ಮಣಪುರಂ ಗೋಲ್ಡ್ ಫೈನಾನ್ಸ್ ಮಾದರಿಯಲ್ಲಿಯೇ ದರೋಡೆ ನಡೆದಿದೆ. ಬಿಹಾರ ಮೂಲದ ಹಲವು ಯುವಕರು ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಶಂಕೆ ಇದೆ. ಇದಷ್ಟೇ ಅಲ್ಲ, ಬೀದರ್ದು ಹಾಗೆ ಇದೆ ಅನುಮಾನಗಳು. ಬಿಹಾರ ಗ್ಯಾಂಗೇ ಮಾಡಿರ್ಬೋದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದು. ಮಂಗಳೂರು ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ, ತಮಿಳುನಾಡು, ಮುಂಬೈ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಂಥ ಖಾಕಿ ಈಗ ಚಿತ್ತವನ್ನು ನೆಟ್ಟಿದೆ. ಅಷ್ಟ ದಿಕ್ಕುಗಳಲ್ಲೂ ಕೂಡ ಕಳ್ಳರನ್ನು ಲಾಕ್ ಮಾಡೋದಕ್ಕೆ ರಣವ್ಯೂಹವನ್ನೇ ರಚಿಸಿದ್ದಾರೆ. ಅಂದರೆ ಈಗ ಕದ್ದಿರುವಂತಹ ಗೋಲ್ಡ್ ಏನಿದೆ, ಸುಮಾರು 11ರಿಂದ 12 ಕೋಟಿ ಗೋಲ್ಡು ಬ್ಲ್ಯಾಕ್ ಮಾರ್ಕೆಟ್ಗಳು, ಅಲ್ಲಿ ಇವರೆಲ್ಲರೂ ಹೋಗಿ ಮಾರಾಟ ಮಾಡುವಂಥ ಸಾಧ್ಯತೆಗಳಿರ್ತವೆ. ಈಗಾಗಲೇ 3 ತಂಡಗಳು ನಿಗಾ ಇಟ್ಟಿದೆ. ಒಂದು ತಮಿಳುನಾಡು, ಕೇರಳ ಮತ್ತು ಮುಂಬೈ. ಇದೊಂದು ರೀತಿ ಹಾಟ್ಸ್ಪಾಟ್ ಇದ್ದಂಗೆ ಅಲ್ಲಿ ಬ್ಲ್ಯಾಕ್ ಮಾರ್ಕೆಟು. ಅಂದರೆ ಬರೀ ಕದ್ದಿರೋ ಮಾಲ್ಗಳನ್ನೇ ಅಲ್ಲಿ ಅಂಗಡಿಗಳಲ್ಲಿ ಮಾರ್ತಾರೆ. ದಕ್ಷಿಣ ಭಾರತದ ಎಲ್ಲ ಗೋಲ್ಡ್ ಬ್ಲ್ಯಾಕ್ ಮಾರ್ಕೆಟ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕದ್ದ ಚಿನ್ನವನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡುವಂತಹ ಶಂಕೆಗಳಿದ್ದಾವೆ. ಕೇರಳ, ತಮಿಳುನಾಡು, ಮುಂಬೈ ಪೊಲೀಸರ ಸಹಾಯ ಪಡೆದು ಕರ್ನಾಟಕ ಪೊಲೀಸರು ಈಗ ತೀವ್ರ ತನಿಖೆಯಲ್ಲಿ ತಲ್ಲೀನರಾಗಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಈ ಗೋಲ್ಡನ್ನು ಮಾರಿರುವ ಶಂಕೆಗಳಿದ್ದಾವೆ. ಆಲ್ರೆಡಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಗೋಲ್ಡ್ ಮಾರಿಬಿಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಈಗ ಆರೋಪಿಗಳ ಸುಳಿವು ಪತ್ತೆಯಾಗ್ತಾ ಇಲ್ಲ. ತಮಿಳುನಾಡಲ್ಲಿದ್ದಾರಾ, ಕೇರಳದಲ್ಲಿದ್ದಾರಾ ಅಥವಾ ಮುಂಬೈಗೆ ಹೋದ್ರಾ ಅಂಥೇಳಿ ನೋಡಿ. ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟ ದಿಕ್ಕುಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಬೀದರ್ ದರೋಡೆಯ ಮತ್ತೊಂದು ದೃಶ್ಯ ರಿಲೀಸ್ ಆಗಿದೆ. ಸ್ವಲ್ಪನೂ ಭಯ ಇಲ್ಲದೆ ಪೊಲೀಸ್ ಮುಂದೆನೇ ಹೋಗಿದ್ರು ಈ ದರೋಡೆಕೋರರು. ನಗರಸಭೆಯ ಹತ್ತಿರ ಹಾಕಲಾಗಿದ್ದ CC ಕ್ಯಾಮ್ರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಜನವರಿ 16ರ ಬೆಳಗ್ಗೆ 10:39ಕ್ಕೆ ಪೊಲೀಸ್ ಮುಂದೆನೇ ಕ್ರಾಸ್ ಆಗಿದ್ರು. ನೋಡಿ ಆ ಕಡೆ ಲೆಫ್ಟ್ ಸೈಡಲ್ಲಿದೆ ನೋಡಿ ಪೊಲೀಸು. ಅಲ್ಲಿ ಎದುರುಗಡೆ ಬರ್ತಾ ನೋಡಿ ಕ್ರಾಸ್ ಆಗ್ತಾರಲ್ವಾ. ನಾವೇನೋ ಪೊಲೀಸ್ ಹಿಡ್ಕೊಳ್ಳೋಕೆ ಬಂದರು ಅಂತ ಅಂದ್ಕೊಂಡಿದ್ವಿ. ಈ ದೃಶ್ಯ ನೋಡಿ, ಇದು ಹೈದರಾಬಾದ್ದು. ಬಸ್ ಸ್ಟಾಪಲ್ಲಿ ಏನಕ್ಕೂ ವೇಟ್ ಮಾಡ್ತಾ ಇದ್ದಾರೆ, ಬಸ್ಗೋ ಆಟೋಗೋ. ಅಲ್ಲಿ ಸಿಕ್ಕಾಪಟ್ಟೆ ಆಟೋಗಳಿದ್ದಾವೆ, ಜನ ಇದ್ದಾರೆ ನೋಡಿ. ಒಂದೊಂದು ದೃಶ್ಯಗಳು ಕೂಡ ಅವರ ಚಲನವಲನಗಳು ಹೇಗಿದ್ದು, ಎಲ್ಲೆಲ್ಲಿ ಎಸ್ಕೇಪ್ ಆಗಿದ್ದಾರೆ, ಬಟ್ಟೆಗಳನ್ನು ಬದಲಾಯಿಸಿದ್ದಾರೆ ಅಲ್ಲಿ. ಅಂದರೆ ಅವರು ವೇಷಗಳನ್ನು ಬದಲಿಸಿಕೊಂಡು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬೇಕಂದ್ರೆ ತಮ್ಮ ಬಟ್ಟೆಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು, ಬೈಕ್ ಪೆಟ್ರೋಲ್ ಟ್ಯಾಂಕ್ ಮೇಲೆ ಹಣದ ಪೆಟ್ಟಿಗೆ ಇಟ್ಕೊಂಡು ಪರಾರಿ ಆಗ್ತಿರುವಂಥ ದೃಶ್ಯ ಕೂಡ ಇದೀಗ ಪತ್ತೆಯಾಗಿದೆ ನೋಡಿ. ಅಲ್ಲೇ ಇಟ್ಕೊಂಡಿದ್ದಾರೆ ಬ್ಯಾಗನ್ನು. ಹರಳೆಯ ವೃತ್ತ ಮಾರ್ಗವಾಗಿ ಆರೋಪಿಗಳು ತೆರಳಿದ್ರು, ಅಂದರೆ ಆ ದರೋಡೆಯಾದಂಥ ಸ್ಥಳದಿಂದ. ಹರಳೆಯ ವೃತ್ತದಲ್ಲಿದ್ದ ಖಾಕಿ ಕಂಡು ಖದೀಮರು ಬೆಚ್ಚಿ ಬಿದ್ದಿದ್ರ ಅಂಥೇಳಿ ನೋಡಿ. ಪೊಲೀಸ್ ಹಿಡ್ಕೊಳ್ಳೋಕ್ಕೆ ಬಂದರು ಅನ್ನೋ ಥರ ಸ್ವಲ್ಪ ಅಲ್ಲಿ ಸ್ಪೀಡ್ ಮಾಡ್ತಾನೆ ಅವನು ಕಳ್ಳ. ಪೊಲೀಸರನ್ನ ಕಂಡೊಡನೆ ರಾಂಗ್ ರೂಟ್ನಲ್ಲಿ ಆತ ಬೈಕನ್ನು ಚಲಾಯಿಸ್ತಾನೆ. ಹಿಂಗೆ ಹೋಗಬೇಕಾಗಿತ್ತು ಅವನು, ಲೆಫ್ಟ್ ಹೋಗಬೇಕಾಗಿತ್ತಲ್ಲಿ. ಪೊಲೀಸ್ ಎಂಟ್ರಿ ಆಗ್ತಿದ್ದಂತೆ, ಅಯ್ಯೋ ನಮ್ಮನೆ ಹಿಡಕ್ಕೆ ಬರ್ತಾ ಇದ್ದಾರನಪ್ಪ, ಆಲ್ರೆಡಿ ವಿಚಾರ ಗೊತ್ತಾಯ್ತು ಅಂತ ಸಡನ್ಲಿ ರೈಟ್ ತೊಗೊಂಡ್ಬಿಡ್ತಾನೆ.
ಈ ವೇಳೆ ಅವರನ್ನು ತಡೆಯೋಕೆ ಸಂಚಾರಿ ಪೊಲೀಸರು ಬಂದಿದ್ದರು. ಆ ಟೈಮ್ನಲ್ಲಿ ಬೇರೆ ಕಡೆಗೆ ಬೈಕನ್ನು ತಿರುಗಿಸಿ ಅಲ್ಲಿಂದ ಪರಾರಿ ಆಗಿದ್ದಾರೆ.